ತಾರವ್ರೆ, ಒಳಗೆ ಬರ್ಬೋದಾ? ಓಕೆ ತಾರವ್ರೆ, ಅರ್ಥ ಆಗುತ್ತೆ. ನಿಮಗೆ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಹೌದು, ನಿಮಗೆ ನನ್ನನ್ನು ಮಾಮೂನು ಕಂಡ್ರೆ ಆಗಲ್ಲ ಅಲ್ವಾ? ನಮ್ಮ ಅನಿಕಾಗ್ ಮಾತ್ರ ನಿಮ್ಮ ಹತ್ರ ತುಂಬ ಕ್ಲೋಸು ಅಲ್ವಾ? ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಅವಳು ನಿಮ್ಮನ್ನ ರೋಲ್ ಮಾಡೆಲ್ ಅಂತ ಅಂದ್ಕೊಂಡು ಬೆಳೆದವಳು. ತಾರವ್ರೆ, ಒಬ್ಬ ತಾಯಿಯಾಗಿ ಮೊದಲು ನನಗೆ ಹೊಟ್ಟೆ ಕಿಚ್ಚು ಅನಿಸ್ತು. ಅದೇ ಆಮೇಲೆ ಮನೇಲೇ ಕೂರೋ ನನಗಿಂತ ನಾಲ್ಕಾರು ವ್ಯವಹಾರನ ಬುದ್ಧಿವಂತಿಕೆಯಿಂದ ಮಾಡೋ ನೀವೇ ಬೆಟರು ಅಂತ ಅನಿಸ್ತು. ನಮ್ಮ ಅನಿಕಾ ಸೇಮ್ ನಿಮ್ಮ ಹಾಗೆ ಏನಾದರೂ ಹಠ ಹಿಡಿದ್ರೆ ಅದು ಸಿಗೋ ತನಕ ಬಿಡಲ್ಲ. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಪ್ಸೆಟ್ ಆಗ್ಬಿಡ್ತಾಳೆ. ನಿಮ್ಮ ಹಾಗೆ ನೋಡಿ, ಈಗ ನೀವು ಅಪ್ಸೆಟ್ ಆಗಿದ್ದೀರಲ್ಲ ಹಾಗೆ. ತಾರವ್ರೆ, ನಾನು ಕರೆಕ್ಟಾಗಿ ಹೇಳಿದ್ನಲ್ಲ? ನೋಡಿ, ನೀವೆಷ್ಟು ಇಂಟ್ರೆಸ್ಟಿಂದ ನನ್ನ ಮಾತು ಕೇಳ್ತಿದ್ದೀರಾ ಅಲ್ವಾ? ಹೋಗ್ಲಿ ಬಿಡಿ. ತಾರವ್ರೆ, ನನ್ನ ಮಾಮ್ ನನ್ನ ಬಗ್ಗೆ ಎಷ್ಟು ಕಾಳಜಿ ತಗೋತಾರೋ ಹಾಗೆ ನಾನು ಅನಿಕಾ ಮೇಲೆ ತುಂಬ ಕಾಳಜಿ ತೋರಿಸ್ತೀನಿ. ಇಷ್ಟೆಲ್ಲ ಮಾಡಿದ ನಾನು ನಮ್ಮ ಬೇಬಿ ಸಂತೋಷದ ಬಗ್ಗೆ ಯೋಚನೆ ಮಾಡದೇ ಇರ್ತೀನಾ ಹೇಳಿ? ತಾರವ್ರೆ, ನಿಮ್ಗೊಂದು ಗುಟ್ಟು ಹೇಳ್ತೀನಿ, ಕೇಳಿ. ಏನೇ ಆಗಲಿ ನಿಮ್ಮ ಮಗ ಋಷಿ ಮದುವೆ ಆಗೋದು ನಮ್ಮ ಬೇಬಿ ಅನಿಕಾನೇ. ನಿಮ್ಮ ಮನೆ ಸೊಸೆ ನನ್ನ ಮಗಳು. ಇದರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಅದು ಹೇಗಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ಯಾಕಂದರೆ ನಮ್ಮ ಮಾಮ್ ಪ್ಲ್ಯಾನ್ ಬಗ್ಗೆ ನನಗೆ ಫುಲ್ ನಂಬಿಕೆ ಇದೆ. ಈ ಮರುಮದುವೆ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಎಲ್ಲ ಆಸ್ತಿನೂ ನಮ್ಮ ಬೇಬಿ ಹೆಸರಿಗೆ ಬರೆಸ್ಕೊಂಡು ನೆಕ್ಸ್ಟ್ ಮದುವೆ ಮಾತುಕತೆನೆ ನಿಮ್ಮ ಜೊತೆ. ಆದರೆ ಊರ್ಮಿಳಾ, ಋಷಿ ಕಮಲಿನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಹಠ ಹಿಡಿದು ಕೂತಿದ್ದಾನೆ, ಗೊತ್ತಲ್ವಾ ನಿಮಗೆ? ಅಷ್ಟೇ ಯಾಕೆ ಈಗಲೂ ಎಲ್ಲರ ಮುಂದೆ ಕಮಲಿನೇ ಋಷಿನ ಮೋಡಿ ಮಾಡಿ ಇಟ್ಕೊಂಡಿರೋದು. ಇದರಲ್ಲಿ ನಿಮ್ಮ ಮಗನ ತಪ್ಪು ಏನೂ ಇಲ್ಲ ಪಾಪ. ಆ ಕಮಲಿ ಯೋಗ್ಯತೆ ಏನು ಅಂತ ಅವಳಿಗೆ ಅರ್ಥ ಮಾಡಿಸಿದ್ರೆ ಅವಳಾಗವಳೆ ಋಷಿನ ಬಿಟ್ಟು ಓಡಿ ಹೋಗ್ತಾಳೆ. ಒಟ್ಟಿನಲ್ಲಿ ನಾನು ನೀವು ಶೀಘ್ರಾಗೋದಂತೂ ಪಕ್ಕ. ಅರೆ ತಾರಾ ಅವರೇ, ಈಗಲಾದರೂ ಸ್ವಲ್ಪ ಸ್ಮೈಲ್ ಮಾಡಿ ಪ್ಲೀಸ್. ನನ್ನ ಮದುವೆ ನಡೀತಾ ಇದೆ.
ತಾತಯ್ಯ, ನನ್ನನ್ನು ಉಳಿಸ್ಕೊಳ್ಳಕ್ಕೆ ಅಲ್ವಾ ನೀವೆದ್ದಿದ್ದು? ನನ್ನ ಮ್ಯಾಕ್ ಆಟೋನ್ ಪ್ರೀತಿನ ತಾತಯ್ಯ. ನಿಮ್ ಶಕ್ತಿ ಮೀರಿ ನನ್ನ ಕಾಪಾಡಿದ್ರಲ್ಲ, ಅದ್ರಾಗೆ ಗೊತ್ತಾಯ್ತೈತೆ ತಾತಯ್ಯ ನಿಮ್ಗೆ ನಾನಂದ್ರೆ ಏಟ್ ಇಷ್ಟ ಅಂತವ. ನಂಗೆ ಈಟ್ ಸಾಕು ತಾತಯ್ಯ, ಈ ಪಿರುತಿ ಮುಂದೆ ಇನ್ನೇನೂ ಇಲ್ಲ. ಇಲ್ಲೇ ನಿಂತ್ಕೋ. ಕಮಲಿ, ತಾತಯ್ಯ ಏನಂದ್ರಿ ನೀವು? ನನ್ನ ನಿಂತ್ಕ ಅಂದ್ರ? ನೀವು ಮಾತಾಡಿದ್ರೆ ತಾತಯ್ಯ? ಅಯ್ಯೋ ತಾತಯ್ಯ ಬೇಡ, ನೀವ್ ಎದ್ದೇಳ್ಬೇಡಿ, ಮನೆ ಕಳಿ. ಬಿಡಕ್ ತಾತಯ್ಯ ನೀವು ಮಾತಾಡ್ತಿದ್ದೀರಾ ತಾತಯ್ಯ? ಇರಿ ತಾತಯ್ಯ, ನಾನು ಹೋಗಿ ಅಜ್ಜಿನ ಕರ್ಕೊಂಬರ್ತೀನಿ. ಬೇಡ. ಯಾಕೆ ತಾತಯ್ಯ? ಕಮಲಿ, ನಿನ್ ಅಮ್ಮ ಬರೋದಿಲ್ಲ. ಏನ್ ತಾತಯ್ಯ, ನನ್ನ ಅವ್ವ ಬರಲ್ವಾ? ಯಾಕೆ ಹಂಗಂತಿದ್ದೀರಾ ತಾತಯ್ಯ? ನೀನೇ ಕರ್ಕೊಂಡು ಬಾ. ಇಲ್ಲ ಇಲ್ಲ ತಾತಯ್ಯ, ನೀವು ಚಿಂತೆ ಮಾಡಬೇಡಿ. ಅವ್ವ ಹಂಗೆ ನಂಗೆ ಹೇಳ್ದೆ ಎಲ್ಲೂ ಹೋಗಕ್ಕಿಲ್ಲ. ಅವಳು ಬಂದೇ ಬರ್ತಾಳೆ ತಾತಯ್ಯ. ನಾನು ನಮ್ಮಪ್ಪಯ್ಯ ಅವನ್ನ ಒಂದು ಮಾಡೇ ಮಾಡ್ತೀನಿ. ಸಮಾಜಕ್ಕೆ ಗೊತ್ತಾಗ್ಲಿ, ನನ್ನ ಅವಂಗೆ ನ್ಯಾಯ ಸಿಗ್ಲಿ. ಆಯ್ತೈತೆ ತಾತಯ್ಯ, ನೀವ್ ಯೋಚನೆ ಮಾಡಬೇಡಿ. ಏನಾಯ್ತು? ಯಾಕೊಂಥರ ಇದೆಯಾ? ನಿದ್ದೆ ಬತ್ತಿಲ್ವಾ ನಿಕ್ಕ? ನಿನ್ನ
ಪರ್ಮನೆಂಟ್ ಆಗಿ ಮಲಗಿಸೋವರೆಗೂ ನನಗೆ ನಿದ್ದೆ ಇಲ್ಲ ಕಣೆ. ಕೆಸರಿನ ಕಮಲಿ, ಅನಿಕಾ, ಏನಾಗೈತೆ ನಿಂಗೆ? ನಿನ್ನ ಸಾಯಿಸ್ತೇ ಬಿಡಲ್ಲ ಕಣೆ. ಅನಿಕಾ ನಿಲ್ಸು. ನನ್ನ ಜೀವನನೇ ಹಾಳು ಮಾಡಿದೆ. ನಿನ್ನಿಂದ ನಾನು ಎಲ್ಲಾನು ಕಳ್ಕೊಂಡೆ. ಈಗ ಮನೆಯವ್ರು ಎಲ್ರೂ ಕಳ್ಕೋಬೇಕಾ? ಏನ್ ಮಾತಾಡ್ತಿದ್ಯಾ ನೀನು? ನಾನೇನ್ ಮಾಡ್ದೆ ಅನಿಕಾ? ನಾಟಕ ಆಡ್ಬೇಡ್ವೆ. ನಿನ್ನ ಮೊದಲು ನೋಡ್ದಾಗ್ಲೇ ದೂರ ಇಡ್ಬೇಕಿತ್ತು. ಸಿಕ್ಕಿದ ಸ್ವಲ್ಪ ಜಾಗದಲ್ಲೇ ನಮ್ ಎಲ್ರೂ ನುಂಗಾಕ್ಬಿಟ್ಟೆ. ಇಷ್ಟು ದಿನ ಎಲ್ಲ ಗೊತ್ತಿದ್ದು ಈ ಮನೇಲೇ ಇದೆಯಾ ನೀನು? ನಿಂಗೇನಾಗೈತೆ ಅನಿಕಾ? ಯಾರೇನು ಹೇಳಿದ್ರು ಅಂತ ನಂಗೆ ಗೊತ್ತಿಲ್ಲ ಅನಿಕಾ. ಒಂದು ಸಮಾಧಾನ ಕೂತ್ ಮಾತಾಡುಮ್ಮ. ನಿನ್ನ ಹತ್ರ ಏನ್ ಮಾತಾಡೋಕಿದೆ? ನಿನ್ ಕತೆ ಮುಗಿಸಿನೇ ಮುಂದಿನ ಕೆಲಸ. ಅನಿಕಾ, ನಾನು ಯಾರು, ನಾನು ನಿನ್ಗೇನಾಗಬೇಕು ಅಂತ ಗೊತ್ತಾದ್ರೆ ನೀನಿಗೆ ನಡ್ಕೊಳಕ್ಕಿಲ್ಲ. ನೀನ್ ಯಾರು, ಏನಾಗ್ಬೇಕು ಅಂತ ಗೊತ್ತಿದ್ದಕ್ಕೆ ಕಣೆ ನಿನ್ನ ಸಾಯ್ಸಕ್ ಬಂದಿರೋದು. ನಮ್ಮಪ್ಪ ನನ್ನ ಹತ್ರ ನಮ್ಮ ಮಾಮ್ ಹತ್ರ ಇಂಟ್ರೆಸ್ಟ್ ಇಲ್ಲದೆ ಇರೋ ಕಾರಣ ಯಾರೋ ಅವಳ ಮಗಳೇ ತಾನೇ ನೀನು. ನಮ್ಮಪ್ಪನ ಮೊದಲನೇ ಹೆಂಡತಿ, ಇಲ್ಲೀಗಲ್ ಹೆಂಡತಿ, ಅವಳ ಮಗಳು ನೀನು. ತೆಪ್ಪಾಗಿ ಮಾತಾಡ್ಬೇಡ ಅನಿಕಾ. ಸರಿಯಾಗಿ ಮಾತಾಡ್ತಿದ್ದೀನಿ ಕಣೆ. ನಿನಗೆ ಯಾರು ಹೇಳಿದ್ರು? ಇನ್ಯಾರು ಹೇಳ್ಬೇಕು? ನಿನಗೆ ಹೇಗೆ ಗೊತ್ತಾಗಿರುತ್ತೋ ನಂಗೂ ಹಾಗೆ ಗೊತ್ತಾಗಿದೆ.
ಸರ್. ಹಲೋ ಹಲೋ ಕಮಲಿ, ರಿಷಿ ಎಲ್ಲಿದ್ದಾನ? ಇಲ್ಲ ಸರ್. ಏನಿಲ್ಲ, ಅವನ ಫೋನ್ ರೀಚ್ ಆಗ್ತಿಲ್ಲ. ಅವ್ರವ್ರ ರೂಮಾಗ ಅವ್ರೆ ಅನ್ಸುತ್ತೆ. ಸರ್ ಏನಾಯ್ತು ಸರ್? ನನ್ನಮ್ಮ ಎಲ್ಲೊಳೆ ಗೊತ್ತಾಯ್ತಾ? ಕಮಲಿ, ಅದು ಸರ್ ಪ್ಲೀಸ್ ಹೇಳಿ. ಸಿಕ್ಕಿದೆ ಕಮಲಿ. ನಿಮ್ಮಮ್ಮ ಕಾಡಿನ ಮಧ್ಯೆ ಇರೋ ಒಂದು ಆಶ್ರಮದಲ್ಲಿದ್ದಾರೆ. ಅವ್ರ ಫೋನ್ ಆನ್ ಆಗಿ ಪೊಲೀಸರು ಅದನ್ನ ಟ್ರ್ಯಾಕ್ ಮಾಡಿದ್ರಂತೆ. ನನಗೆ ಇವಾಗ ಫೋನ್ ಬಂತು ಕಮಲಿ. ಬೆಂಗಳೂರಿಗೆ ಹೋಲಿಸಿದ್ರೆ ಆ ಆಶ್ರಮ ನಾವು ಈಗಿರೋ ಜಾಗಕ್ಕೆ ಸ್ವಲ್ಪ ಹತ್ತಿರದಲ್ಲಿದೆ. ಕಮಲಿ, ಬೆಳಿಗ್ಗೆಯಿಂದ ಫೋನಲ್ಲಿ ಮಾತಾಡಿ ರಿಷಿ ಫೋನ್ ಚಾರ್ಜ್ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಅವನಿಗೂ ತಿಳಿಸ್ಬಿಡು ಕಮಲಿ, ನಾನು ಅಲ್ಲಿಗೆ ಬರ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸರ್. ಅನಿಕಾ, ನಾನು ಅವನ್ ನೋಡಕ್ ಹೋಗ್ಬೇಕು. ಅವ್ರು ಎಲ್ಲ ಅವಳೆ ಅಂತ ಗೊತ್ತಾಗೈತಂತೆ. ವಾಟ್? ಕಮಲಿ, ನಾನು ನಿನ್ನ ಜೊತೆ ಬರ್ತೀನಿ. ಐ ಆಮ್ ಸಾರಿ ಕಮಲಿ, ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀಯ ಅಂತ ನಂಗೆ ಗೊತ್ತಿರಲಿಲ್ಲ. ನೀನು ಹೇಳಿದ ನಿಜ ಕಮಲಿ. ನಾನು ಬೆಳೆದಿರೋ ವಾತಾವರಣ ಹೀಗೆ. ಒಬ್ಳೇ ಇದ್ದೆ, ಕೇಳಿದ್ದೆಲ್ಲ ಸಿಗ್ತಿತ್ತು. ಆದರೆ ಈ ಪ್ರೀತಿ ಸಿಗ್ತಿರ್ಲಿಲ್ಲ. ಪ್ಲೀಸ್ ಕಮಲಿ, ನನ್ನ ಕ್ಷಮಿಸ್ಬಿಡು. ನಿಮ್ಮಮ್ಮ ನನಗೂ ಅಮ್ಮನೇ. ಹಿಂದೆ ಆಗಿರೋ ತಪ್ಪನ್ನ ಇವಾಗ ಸರಿ ಮಾಡೋಣ ಕಮಲಿ. ಅನಿಕಾ, ತಿಟ್ಟುವಾಗ್ಲೂ ನನ್ನ ಮ್ಯಾಗಿರೋ ಕೋಪ ಹೋಗಾಯ್ತಾ? ನನ್ನ ನಂಬ್ತಿಲ್ವಾ? ಸರಿ ಕಮಲಿ, ನೀನು ಋಷಿನ ಕರ್ಕೊಂಡು ಹೋಗ್ಬಾ. ಚಚೆ ಇಲ್ಲ ಅನಿಕಾ, ಬಾ ಹೋಗ್ಬಿಟ್ಟು ಬರಮ್ಮ. Oh my God, Rishi! Rishi! ಕಮಲಿ ಅವರೇ, ಕಮಲಿ ಅವರೇ, ಆರ್ ಯು ಆಲ್ ರೈಟ್? ನಿಮ್ಗೇನು ಆಗಿಲ್ಲ ಅಲ್ವಾ?
ಇಷ್ಟೊತ್ತಲ್ಲಿ ನನಗೂ ಹೇಳ್ದೆ ಯಾಕೆ ಬಂದ್ರಿ? ನನಗೆ ಹೇಳಿದ್ದಿದ್ರೆ ನಾನು ಬರ್ತಿರ್ಲಿಲ್ವಾ? ಸರ್ ಅದು ಅವ್ವ. ನನಗೂ ಎಲ್ಲ ಗೊತ್ತಾಯ್ತು ಕಮಲಿ ಅವರೇ. ಆದ್ರೆ ಇಷ್ಟೊತ್ತಲ್ಲಿ ನಿನ್ಗೆ ಗ್ರಾವಿಟಿ ಆಫ್ ದ ಸಿಚುವೇಶನ್ ಗೊತ್ತಿಲ್ಲ. ನಿನ್ಗೂ ಹೇಳ್ದೆ ನಾನು ಕಮಲಿನೇ ಯಾಕೆ ಬಂದ್ವಿ ಗೊತ್ತಾ? ಆಕ್ಚುಲಿ ಕಮಲಿ ನನಗೆ ಅಕ್ಕ ಆಗ್ಬೇಕು. ಗೊತ್ತು ಕಮಲಿ ಅವರೇ, ನನಗೆಲ್ಲ ಗೊತ್ತಾಯ್ತು. ಹೆಂಗ್ ಸರ್? ಅವ್ವನ ಬಗ್ಗೆ ಮತ್ತೆ ಅಪ್ಪನ ಬಗ್ಗೆ ನಿಮಗೆ ಗೊತ್ತಾಯ್ತಾ? ನೋಡಿ, ಹೇಗೆ ಅಂತ ನಾನು ಆಮೇಲೆ ಹೇಳ್ತೀನಿ. ನೀವಿರೋ ಲೊಕೇಶನ್ನ ನನಗೆ ಅಣ್ಣ ಕೊಟ್ಟ. ಸೊ ವಿಷಯ ತಿಳಿದ ತಕ್ಷಣ ನಾನು ಇಲ್ಲಿಗೆ ಬಂದೆ. ಸರ್, ಅವನ್ನ ನಾಳೆ ಬೆಳಿಗ್ಗೆ ಅಷ್ಟಲ್ಲಿ ವಾಪಸ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಎಲ್ಲ ನಮ್ಮ ಕೈ ಮೀರೋಯ್ತೈತೆ ಸರ್. ಹೆಂಗನ ಮಾಡಿ ಅವನ್ನ ಒಪ್ಸಿ ಕರ್ಕೊಂಡು ಹೋಗಲೇಬೇಕು. ಅವರನ್ನ ಒಪ್ಸಕ್ಕೆ ಕಮಲಿಯಿಂದ ಮಾತ್ರ ಸಾಧ್ಯ ರಿಷಿ. ಸೊ ನಿನ್ನ ಅವಶ್ಯಕತೆ ಇಲ್ಲ ಅಂತ ನಿನಗೆ ಹೇಳಿಲ್ಲ. ಓ, ನನಗೆ ಹೇಳ್ಬೇಡ ಅನ್ನೋದು ನಿನ್ನ ಐಡಿಯಾ ನಾನಿಕಾ? ದಿಸ್ ಇಸ್ ನಾಟ್ ಸೇಫ್. ಮಂಗಳಮ್ಮನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಇನ್ ಯಾರ್ದಾರು ಹೆಲ್ಪ್ ಬೇಕಾಗ್ಬೋದು ಅಂತ ಅಣ್ಣ ಇದನ್ನ ವ್ಯವಸ್ಥೆ ಮಾಡ್ತೀಯಾನೆ. ಸರ್, ಆದ್ರೆ ಅಲ್ಲಿ ಗಂಟ ನಾವು ಕಾಯಕ್ಕಾಗಕ್ಕಿಲ್ಲ ಸರ್. ಅವ್ವ ಇಂಥ ಜಾಗಕ್ಕೆ ಬರೋ ತೀರ್ಮಾನ ಮಾಡೋಳೆ ಅಂದ್ರೆ ಅವಳ ಮನ್ಸಾಗ ಏನ್ ನೋಡ್ತೈತೋ ಗೊತ್ತಿಲ್ಲ. ಆದಷ್ಟು ಬೆನ್ನೆ ನಾವು ಅವಳ ಮನ್ಸನ್ನ ಬದಲಾಯಿಸಿ ಇಲ್ಲಿಂದ ಕರ್ಕೊಂಡು ಹೋಗ್ಲೇಬೇಕು ಸರ್. ಸರಿ, ಬನ್ನಿ ಕಮಲಿ ಅವರೇ. ಇಂಥ ಕಾಡಲ್ಲಿ ಒಬ್ಳೆ ಸಿಕ್ಕಾಕೊಂಡ್ರು ಅವಳ ಕತೆ ಮುಗ್ಸಕ್ಕಾಗ್ಲಿಲ್ವಲ್ಲ ನನಗೆ. ಋಷಿ, ವೈ ದ ಹೆಲ್ ನೀನ್ ಯಾಕೋ ಎಲ್ಲ ಕಡೆ ಬರ್ತೀಯಾ? ಮೊದ್ಲು ನಿನ್ನ ಇಲ್ಲಿಂದ ಓಡಿಸ್ಬೇಕು.